ಮಾನ್ಯ ಪತ್ರಿಕಾ ಬಂಧುಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಸದನ ನಡೆದು ಈಗ 2 ದಿನಗಳಾಯಿತು. ಈ ಬಾರಿಯ ಸದನ ಅಂತ್ಯಗೊಂಡು ಅನೇಕ ಚರ್ಚೆಗಳು ನಡೆದವು. ಬಜೆಟ್ ಸೆಷನ್ ಆಗಿದ್ದ ಕಾರಣದಿಂದಾಗಿ ಅನೇಕ ಬೇರೆ ವಿಷಯಗಳು ಕೂಡ ಮುಚ್ಚಿ ಹೋದವು. 6ನೇ ತಾರೀಕು ಪ್ರಾರಂಭ ಆಗಿದ್ದು 26 ಅಂದರೆ 20 ದಿನಗಳ ಕಾಲ. ಯಾವಾಗಲೂ 10 ದಿನದಲ್ಲಿ ಮುಗೀತಿತ್ತು. ಈ ಸಾರಿ 20 ದಿನಗಳ ಕಾಲ ಇಟ್ಟಿದ್ರು. ದೀರ್ಘಕಾಲ ಇದ್ದರೂ ಕೂಡ ಉತ್ತರಗಳು ಸಿಕ್ಕಿದ್ದು ಮಾತ್ರ ಬಹಳ ಕಡಿಮೆ. ಬಡ್ಜೆಟ್ ಆಗಿದ್ದರಿಂದ ಮೇಲ್ಮನೆಯಲ್ಲಿ ನಾನು ಕೂಡ ಬಹಳ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಂಡಿದ್ದೆ. ಸದನ ಮುಗಿದ ನಂತರ ವಾಡಿಕೆಯಂತೆ ಪತ್ರಕರ್ತರ ಜೊತೆಯಲ್ಲಿ ನಮ್ಮ ವಿಷಯಗಳನ್ನು ಹಂಚಿಕೊಳ್ತಕ್ಕಂಥದ್ದು ವಿಶೇಷ. ಆದ್ದರಿಂದ ಇವತ್ತು ತಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಒಂದು ವಿಷಯ ಇದ್ದಿದ್ದು, ಈ ಸಾರಿ 4,48,004 ಕೋಟಿ ರೂಪಾಯಿಗಳ ಗಾತ್ರ ಬಡ್ಜೆಟ್ದಿತ್ತು. ಇಲ್ಲಿ ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಡೆಫಿಸಿಟ್ ಬಡ್ಜೆಟ್ ಇತ್ತು, ಕೋತಾ ಬಡ್ಜೆಟ್. ಆದರೆ ಸಾಲ ಮಾತ್ರ 1,32,190 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಅದಕ್ಕೆ ಈ ಸಾರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಲರಾಮಯ್ಯ ಅಂತಕ್ಕಂಥ ಒಂದು ಬಿರುದು ಸಿಕ್ತು. ಈ 4 ಬಡ್ಜೆಟ್ ಅವರು ಮಂಡಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇದು ಸಾಲದ್ದು ಮತ್ತು ಕೋತಾ ಬಡ್ಜೆಟ್, ಡೆಫಿಸಿಟ್ ಬಡ್ಜೆಟ್ ಆಗಿತ್ತು. ಅದನ್ನು ಅವರು ಒಪ್ಕೊಂಡ್ರು, ಸಾಲ ಯಾಕೆ ಮಾಡಬೇಕಾಯ್ತು ಅಂತ. ತಾವು ಕೇಳಬಹುದು, ನಿಮ್ಮ ಕಾಲದಲ್ಲಿ ಸಾಲ ಮಾಡಿಲ್ವಾ ಅಂತ. ಕರೋನಾ ಸಂದರ್ಭದಲ್ಲಿ ಒಂದು ತುರ್ತು ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭ ಅದು. ಆದರೂ ಕೂಡ 23-24 ಬಡ್ಜೆಟ್ ಬೊಮ್ಮಾಯಿಯವರು ಸರ್ಪ್ಲಸ್ ಬಡ್ಜೆಟನ್ನೇ ಕೊಟ್ಟು ಹೋದರು. ಒಂದೇ ತಿಂಗಳು ಅಥವಾ 2-3 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಮತ್ತೆ ಸರ್ಪ್ಲಸ್ ಬಡ್ಜೆಟನ್ನು ಡಿಫೀಟ್ ಮಾಡಿ ಡೆಫಿಸಿಟ್ ಬಡ್ಜೆಟನ್ನೇ ಕೊಟ್ಟರು. ಇದು ಈಗ ಇತಿಹಾಸ. ಆದರೆ ನಾವು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿಲ್ಲ. ಸಾಲ ಮಾಡಿದ್ದು ಯಾಕೆ ಅನ್ನೋದನ್ನು ಡಿಪೆಂಡ್ ಮಾಡೋದೊಂದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅವರು ಉತ್ಸುಕತೆಯನ್ನು ತೋರಲಿಲ್ಲ, ಅಷ್ಟಾಗಿ ಮಾಡಲಿಲ್ಲ. ಆದರೆ ಮಾತಿಗೂ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮ್ಮ ದಿಟ್ಟತನವನ್ನು 17 ಬಡ್ಜೆಟ್ಗಳನ್ನು ಮಂಡಿಸ್ತಾ ಇದ್ದೇನೆ ನಾನು ಅಂತ ಹೇಳಿದ್ರಿ. ಆ ದಿಟ್ಟತನ ಮತ್ತು ನಿಮ್ಮ ಅನುಭವವನ್ನು ಸಾಲ ಮಾಡಿದ್ದಿದ್ರೆ ಅದು ಸರಿ ಇತ್ತು. ಅಥವಾ ಮಾಡಿದರೂ ಕೂಡ ಅಸೆಟ್ ಕ್ರಿಯೇಷನ್ ಏನು ಮಾಡಿದ್ದೀರಿ ನೀವು? ಆವತ್ತಿನಿಂದನೂ ನಾವು ನೋಡ್ತಿದ್ದೇವೆ. ನಿಮ್ಮ ದೃಷ್ಟಿಕೋನ 17 ಬಡ್ಜೆಟಲ್ಲೂ ಬೇರೆ ಆಗಿಲ್ಲ, ಒಂದೇ ರೀತಿ. ಏನಂದರೆ ಫಿಲಪ್ ದಿ ಬ್ಲ್ಯಾಂಕ್ಸ್ ಇರುತ್ತಲ್ಲ, ಹಾಗೊಂದು ಫಾರ್ಮೆಟ್ಟಲ್ಲಿ ಈ ವರ್ಷ ಇದ್ದಿದ್ದು 100 ಅಂದರೆ ಮುಂದಿನ ವರ್ಷಕ್ಕೆ 105 ಅಥವಾ 110, ಇನ್ನೊಂದು ವರ್ಷಕ್ಕೆ 120. ಹಿಂಗೆ ನೀವು ಅದನ್ನು ತುಂಬಿ ಹೇಳಿದಂಗಿದೆ.
ಆದ್ದರಿಂದಾಗಿ ಜಿ ಎಸ್ ಡಿ ಪಿಯ 24.94 ಇಟ್ಟಿದ್ದೀರಿ. ಇದು ಯಾವತ್ತೂ ಡೇಂಜರ್ ಝೋನಲ್ಲಿದೆ, ಕೇಂದ್ರಕ್ಕೆ ಹೋಲಿಕೆ ಮಾಡ್ಕೊಳ್ಬೇಡಿ ಅಂತ. ಆದರೆ ಅವರು ಅದನ್ನೇ ಹೇಳಿದ್ರು, ಅದನ್ನು ಬಿಟ್ಟು ಬೇರೇನೂ ಹೇಳಲಿಲ್ಲ. ಅದು ಹೋಲಿಕೆ ಮಾಡಿದರೆ ನಿಮ್ಮ ದಿಟ್ಟತನ ಅಥವಾ ನಿಮ್ಮ ನಾಯಕತ್ವಕ್ಕೆ ಏನೂ ಬೆಲೆ ಬರೋದಿಲ್ಲ. ಈಗಲೂ ಹೇಳ್ತಾರೆ, ನಮಗೆ 15,000 ಕೋಟಿ ಕೋತಾಯಿತು, ಯಾಕೆ ಅಂತಂದರೆ ಅವರು ದುಡ್ಡು ಕೊಡಲಿಲ್ಲ. ನಾನು ಕೇಳಿದೆ, ಅವರು ಕೊಡಲಿಲ್ಲ ಅನ್ನೋದನ್ನು ಬಿಟ್ಟುಬಿಡಿ, ನೀವು ತರಲಿಲ್ಲ ಯಾಕೆ? ಅದರಿಂದಾಗಿ ಯು ಫೇಲ್ ಟು ಬ್ರಿಂಗ್ ಯುವರ್ ಮನಿ ಬ್ಯಾಕ್. ಇದು ನಮ್ಮದಿದ್ದು. ಆದರೆ ನಾನು ಹೇಳ್ತಕ್ಕಂಥ ಇದು ಎಸ್ಟಿಮೇಟೆಡ್ ಬಡ್ಜೆಟ್, ಇದು 26-27 ಎಸ್ಟಿಮೇಟ್. ಇದು ಇದರ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ನಾನು ಹೇಳ್ತೇನೆ ನಿಮಗೆ, 25-26 ಬಗ್ಗೆ ಮಾತಾಡಿ. ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರಿ, ಪೂರೈಕೆ ಯಾವುದು ಮಾಡಿದ್ದೀರಿ, ಜನರಿಗೇನು ಸಿಕ್ಕಿದೆ, ನೀವು ನುಡಿದಂತೆ ನಡೆದಿದ್ದೀರಾ, ಅದ್ರದ್ದು ಹೇಳಿ ಅಂದರೆ ತಯಾರಿಲ್ಲ. ಹೀಗೆ ಅನೇಕ ವಿಚಾರಗಳು. ಇವತ್ತಿಗೂ ಕೂಡ KKRDBಯಲ್ಲಿ 5,000 ಕೋಟಿ ಇಟ್ಟಿದ್ರು. ಬಿಡುಗಡೆ ಆಗಿದ್ದೆಷ್ಟು ಅಥವಾ ಖರ್ಚಾಗಿದ್ದೆಷ್ಟು, ಉಳಿಕೆ ಎಷ್ಟು, ಆದ ಅಭಿವೃದ್ಧಿ ಎಷ್ಟು? ಪ್ರಶ್ನೆಗೆ ಉತ್ತರ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ಬೇಕಾದಷ್ಟು ಇದು ಬಂದಿದೆ. 36,000 ಕೋಟಿ ಖರ್ಚು ಮಾಡಿದ್ದಾರೆ ಆ ಕಡೆಗೆ ಈಗಾಗಲೇ ಇಲ್ಲಿವರೆಗೆ. ಆದರೆ ಎಲ್ಲೂ ಕೂಡ ಅಭಿವೃದ್ಧಿ ಕಾಣೋದಿಲ್ಲ. ಯಾಕೆ? ಬೀದರ್ನಿಂದ ಹಿಡಿದು ಕೊನೆಯ ಜಿಲ್ಲೆ 7 ಜಿಲ್ಲೆಗಳು ಬರ್ತದೆ, 7ರಲ್ಲಿ ಕೊಪ್ಪಳ. ಬೀದರ್ನಿಂದ ಪ್ರಯಾಣ ಮಾಡಿ ಕೊಪ್ಪಳದ ಬರೋಷ್ಟೊತ್ತಿಗೆ ರಸ್ತೆಗಳಲ್ಲಿ ಹಪ್ಪಳದ ರೀತಿ ಎದ್ದು ಬರ್ತದೆ ಎಲ್ಲ. ಕೊಪ್ಪಳಕ್ಕೆ ಬರೋಷ್ಟೊತ್ತಿಗೆ ಹಪ್ಪಳ ಕಾಣ್ತದೆ, ಅದೇನಿರ್ತದಲ್ಲ ಚಪಾತಿ ಥರ ಹಪ್ಪಳ ಎದ್ದು ಬರ್ತದೆ ರಸ್ತೆಗಳಲ್ಲಿ. ಇನ್ನು ಗಾಡಿಗಳು ಓಡಾಡ್ತಿದ್ರೆ ಬರೀ ಸಪ್ಪಳ ಕಾಣ್ತದೆ ಅಷ್ಟೇ, ಕೇಳ್ತದೆ ಅಷ್ಟೇ. ಇಂಥ ಪರಿಸ್ಥಿತಿ ಇವತ್ತು ಆ ಪ್ರಾಂತ್ಯದಲ್ಲಿದೆ. ಇದನ್ನು ಕೇಳಿದಾಗಲೂ ಕೂಡ ಅದಕ್ಕೆ